ರಾಜ್ಯ ಸರ್ಕಾರ ಈ ಆಸ್ತಿ ನೀಡಲು 6 ದಾಖಲೆಗಳನ್ನು ನೀಡಿ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ 13 ದಾಖಲೆ ಕೇಳುತ್ತಿದೆ. ಆ ಮೂಲಕ ಖಾತೆದಾರರಿಗೆ ಅನಗತ್ಯ ಕಿರುಕುಳ ನೀಡುತ್ತಿದೆ. ಅನಗತ್ಯ ದಾಖಲೆ ಕೇಳುವುದು ಭಾರೀ ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತದೆ. ಸರ್ಕಾರದ ಪ್ರಕಟಣೆಯ ನಂತರವೂ ಶಿವಮೊಗ್ಗ ಮಹಾನಗರ ಪಾಲಿಕೆ 13 ದಾಖಲೆಗಳು ನೀಡಿ ಎನ್ನುವ ನೋಟಿಸ್ ಅಥವಾ ಪ್ರಕಟಣೆ ಹಿಂದಕ್ಕೆ ಪಡೆದಿಲ್ಲ. ಶಿವಮೊಗ್ಗ ಮಹಾನಗರ ಪಾಲಿಕೆ ಮೊದಲು ಕೆಎಂಡಿಎಸ್ ತಂತ್ರಾಂಶದ ಮೂಲಕ ಖಾತೆದಾರರಿಗೆ ನಾಗರಿಕ ಪ್ರತಿ ನೀಡಬೇಕು ಅಥವಾ ಪಾಲಿಕೆಯ ವೆಬ್ಸೈಟಿನ ಮೂಲಕ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಖಾತೆದಾರರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಇದುವರೆಗೂ ಈ ಬಗ್ಗೆ ಪಾಲಿಕೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕ ಹಿತರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ರಾಜ್ಯ ಸರ್ಕಾರ ಈ ಆಸ್ತಿ ನೀಡಲು 6 ದಾಖಲೆಗಳನ್ನು ನೀಡಿ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ 13 ದಾಖಲೆ ಕೇಳ್ತಿದೆ. ಈ ಮೂಲಕ ಖಾತೆದಾರರಿಗೆ ಅನಗತ್ಯ ಕಿರುಕುಳ ನೀಡುತ್ತಿದೆ. ಮಹಾನಗರ ಪಾಲಿಕೆ 13 ದಾಖಲೆಗಳು ನೀಡಿ ಎನ್ನುವ ನೋಟಿಸ್ ಅಥವಾ ಪ್ರಕಟಣೆ ಹಿಂದಕ್ಕೆ ಪಡೆದಿಲ್ಲ. ಶಿವಮೊಗ್ಗ ಮಹಾನಗರ ಪಾಲಿಕೆ ಮೊದಲು ಕೆಎಂಡಿಎಸ್ ತಂತ್ರಾಂಶದ ಮೂಲಕ ಖಾತೆದಾರರಿಗೆ ನಾಗರಿಕ ಪ್ರತಿ ನೀಡಬೇಕು ಅಥವಾ ಪಾಲಿಕೆಯ ವೆಬ್ಸೈಟ್ನ ಮೂಲಕ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಖಾತೆದಾರರಿಗೆ ಅವಕಾಶ ಕಲ್ಪಿಸಬೇಕು. ಈ ಬಗ್ಗೆ ಪಾಲಿಕೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ನಾಗರಿಕರಿಗೆ ಕಿರುಕುಳ ತಪ್ಪಿಸಲು ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕ ಹಿತರಕ್ಷಣಾ ವೇದಿಕೆಗೆ ಒತ್ತಾಯಿಸಿದೆ.